ಭಾರತೀಯರ 11 ವರ್ಷಗಳ ಕನಸು ನನಸಾಗಿದೆ. T20 ವಿಶ್ವಕಪ್ ಅನ್ನ ಭಾರತ ಗೆದ್ದು ಬೀಗಿದೆ. ಫೈನಲ್ ಫೈಟ್ನಲ್ಲಿ ರೋಚಕ ಪಂದ್ಯದಲ್ಲಿ ಕೊನೆಗೆ ಗೆಲುವು ಭಾರತಕ್ಕೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಗೆಲುವು ಸಾಧಿಸಿದೆ. ದ್ರಾವಿಡ್ಗೆ ಟೀಮ್ ಇಂಡಿಯಾ ಗೆಲುವಿನ ವಿದಾಯವನ್ನ ನೀಡಿದೆ. ಮೈದಾನದಲ್ಲೇ ತ್ರಿವರ್ಣ ಧ್ವಜವನ್ನ ರೋಹಿತ್ ನೆಟ್ಟಿದ್ದಾರೆ. ವಿರಾಟ್ ಕೊಹ್ಲಿಗೆ ಮ್ಯಾನ್ ಆಫ್ ದಿ ಮ್ಯಾಚ್, ಬುಮ್ರಾಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್. ರೋಚಕ ಹಣಾಹಣಿಯಲ್ಲಿ ಭಾರತ ಗೆದ್ದು ಬೀಗಿದೆ. ಭಾರತ ಈ ಗೆಲುವನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿಟ್ಟಿದೆ. ಎರಡನೇ ಬಾರಿ T20 ವಿಶ್ವಕಪ್ಗೆ ಭಾರತ ಮುತ್ತಿಟ್ಟಿದೆ. ಕೊನೆ ಹಂತದಲ್ಲಿ ರೋಚಕ ಪಂದ್ಯದಲ್ಲಿ ಭಾರತದ ಸಂಘಟಿತ ಪ್ರದರ್ಶನದಿಂದಾಗಿ ಭಾರತ ಗೆಲುವನ್ನು ಸಾಧಿಸಿದೆ. 11 ವರ್ಷಗಳ ನಂತರ ಮತ್ತೊಮ್ಮೆ ಹಿಸ್ಟರಿ ರಿಪೀಟ್ ಆಗಿದೆ. ಆ ಮೂಲಕ ಮತ್ತೊಮ್ಮೆ ಚೋಕರ್ಸ್ ಆಗಿದ್ದಾರೆ. ರೋಚಕ ಪಂದ್ಯಕ್ಕೆ ಅದ್ಭುತವಾದಂಥ ಪ್ರದರ್ಶನ ನೀಡಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬೂಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯ ಇವರೆಲ್ಲರೂ ಕೂಡ ಭರ್ಜರಿಯಾಗಿ ಒಂದು ಸಂಘಟಿತ ಪ್ರದರ್ಶನದ ಮೂಲಕ ಭಾರತ ಗೆಲುವನ್ನು ಸಾಧಿಸಿದೆ. ಭಾರತದ ಗೆಲುವನ್ನು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಗದಗದಲ್ಲಿ ಭಾರತ ಗೆದ್ದ ಸಂಭ್ರಮವನ್ನು ಆಚರಿಸಿದ್ದು ಹೇಗೆ ನೋಡಿ. ಕುಣಿದು ಕುಪ್ಪಳಿಸಿ ಪೆಂಡಾಲ್ಗಳನ್ನು ಹಾಕಿ ಜನ ಎಷ್ಟು ಸಂಭ್ರಮಿಸಿದ್ರು ಅಂತ. ಹುಬ್ಬಳ್ಳಿಯಲ್ಲೂ ಕೂಡ ಪಟಾಕಿ ಸಿಡಿಸುವ ಮೂಲಕ ಭಾರತದ ಈ ವಿಜಯವನ್ನು ಸಂಭ್ರಮಿಸಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದು ದೃಶ್ಯವನ್ನು ಗಮನಿಸ್ತಾ ಇದ್ರಿ. ನೂರಾರು ಜನ ಸೇರಿದ್ದಾರೆ. ವಿಜಯಪುರದಲ್ಲೂ ಕೂಡ ಗೆಲುವಿನ ಸಂಭ್ರಮಾಚರಣೆ ಜೋರಾಗಿತ್ತು. ಬಾಗಲಕೋಟೆಯಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಿಡಿದು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ. ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಆ ಸೆಲೆಬ್ರೇಷನ್ ಇತ್ತು. ಭಾರತದ ಈ ಗೆಲುವು ಇಡೀ ಭಾರತೀಯರ ಭಾವನೆಯ ಗೆಲುವಿದು. ಮೈಸೂರಿನಲ್ಲೂ ಕೂಡ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದ್ದಾರೆ. ಬೀದರ್ನಲ್ಲೂ ಕೂಡ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆ ಮೂಲಕ ಭಾರತ ಗೆದ್ದು ಬೀಗಿದೆ. ಭಾರತ 11 ವರ್ಷಗಳ ಬಳಿಕ ಮತ್ತೊಮ್ಮೆ T20 ವಿಶ್ವಕಪ್ನನ್ನು ಎತ್ತಿ ಹಿಡಿದಿದೆ. ಆ ಮೂಲಕ ಭಾರತ ಗೆದ್ದಿದೆ, ಭಾರತೀಯರೇ ಗೆದ್ದಿದ್ದಾರೆ. ಭಾರತ ಒಂದು ಸುವರ್ಣಾಕ್ಷರದಲ್ಲಿ ಅಚ್ಚಳಿ ಉಳಿಯುವಂಥ ಅಕ್ಷರಗಳನ್ನು ಬರೆದಿಡುವ ಮೂಲಕ ಭಾರತ T20 ವಿಶ್ವಕಪ್ ಎತ್ತಿ ಹಿಡಿದಿದೆ. ಭಾರತ ಫೈನಲಿ ನಮ್ಮದೇ ಗೆಲುವು. ಭಾರತೀಯರ 12 ವರ್ಷಗಳ ಕನಸು ನನಸಾಗಿದೆ. ದೂರದ ವೆಸ್ಟ್ ಇಂಡೀಸ್ನಲ್ಲಿ ರೋಹಿತ್ ಹುಡುಗರು ಗೆಲುವಿನ ಡಂಗುರವನ್ನು ಬಾರಿಸಿದ್ದಾರೆ. ಈಗ ಇಡೀ ಹಿಂದೂಸ್ತಾನ ರೋಹಿತ್ ಹುಡುಗರನ್ನ ಕೊಂಡಾಡ್ತಿದೆ. ಈ ಟೂರ್ನಿಯಲ್ಲಿ ಒಂದೇ ಒಂದು ಸೋಲು ಕಾಣದ ಭಾರತ ಕೊನೆಗೂ ಕೂಡ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಹಾಗಾದ್ರೆ ನಿನ್ನೆ ಟೀಮ್ ಇಂಡಿಯಾದ ಐತಿಹಾಸಿಕ ಗೆಲುವು ಹೇಗಿತ್ತು, ದಾಖಲೆಗಳು ಸೃಷ್ಟಿಯಾದ ಪರಿ ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಜೂನ್ 29, 2024 ಕೋಟಿ ಭಾರತೀಯರ ಪಾಲಿಗೆ ಅವಿಸ್ಮರಣೀಯ ದಿನ. ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ದೂರದ ವೆಸ್ಟ್ ಇಂಡೀಸ್ನಲ್ಲಿ ರೋಹಿತ್ ಹುಡುಗರು ಭಾರತದ ತಿರಂಗವನ್ನ ಭಾನೆತ್ತರಕ್ಕೆ ಹಾರಿಸಿದ್ದಾರೆ. ಹೌದು, T20 ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ಹುಡುಗರು ಇಡೀ ಹಿಂದೂಸ್ತಾನ್ ಹೆಮ್ಮೆ ಪಡುವಂತೆ ಮಾಡಿದ್ರು. ಹೌದು, ಭಾರತದ ಗೆಲುವಿಗೆ ಇಡೀ ಹಿಂದೂಸ್ತಾನ್ ಸಂಭ್ರಮಿಸ್ತಾ ಇದೆ. ಸೌತ್ ಆಫ್ರಿಕಾ ಹಾಗೂ ಟೀಮ್ ಇಂಡಿಯಾ ನಡುವಿನ ಫೈನಲ್ ಪಂದ್ಯ ಕೊನೆವರೆಗೂ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿತ್ತು. ಕೊನೆವರೆಗೂ ಗೆಲುವು ತೂಗುಯ್ಯಾಲೆಯಲ್ಲಿತ್ತು. ಫೈನಲ್ ಆಗಿ ಭಾರತ ವೆಸ್ಟ್ ಇಂಡೀಸ್ ನೆಲದಲ್ಲಿ ಗೆಲುವಿನ ಡಂಗೂರ ಬಾರಿಸಿತು. ಐತಿಹಾಸಿಕ ದಾಖಲೆ ಬರೆದ ಭಾರತ
2024ರ T20 ವಿಶ್ವಕಪ್ ಗೆದ್ದ ರೋಹಿತ್ ಹುಡುಗರು ಇತಿಹಾಸ ಬರೆದರು. ಟೀಮ್ ಇಂಡಿಯಾ ಬಾಯ್ಸ್ ಅಜೇಯರಾಗಿ ವಿಶ್ವಕಪ್ ಗೆದ್ದ ಸಾಧನೆ ಮಾಡಿದ್ರು. ಇಲ್ಲಿವರೆಗೆ ಯಾವ ತಂಡವೂ ಕೂಡ ಈ ಸಾಧನೆಯನ್ನ ಮಾಡಿರಲಿಲ್ಲ. ಹೀಗಾಗಿ ಭಾರತದ ಈ ಐತಿಹಾಸಿಕ ಗೆಲುವು ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತು. ನನಸಾಯ್ತು ಕೋಟಿ ಕೋಟಿ ಭಾರತೀಯರ ಕನಸು. 12 ವರ್ಷ, ಬರೋಬ್ಬರಿ 12 ವರ್ಷಗಳಿಂದ ಭಾರತೀಯರು ಈ ಒಂದು ಅದ್ಭುತ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಆದ್ರೆ ಭಾರತಕ್ಕೆ ಅದೃಷ್ಟ ಕೈ ಕೊಡ್ತಾ ಇತ್ತು. ಕೊನೆಗೂ ಈಗ ಕೋಟಿ ಕೋಟಿ ಭಾರತೀಯರ 12 ವರ್ಷಗಳ ಕನಸು ರೋಹಿತ್ ಸೇನೆ ನನಸು ಮಾಡ್ತು. ವಿಶ್ವ ಗೆದ್ದ ಟೀಮ್ ಇಂಡಿಯಾ ಹುಡುಗರಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಪ್ರಧಾನಿ ಮೋದಿ ಕೂಡ ಟೀಮ್ ಇಂಡಿಯಾ ಗೆಲುವನ್ನ ಕೊಂಡಾಡಿದ್ರು. ಈ ಅದ್ಭುತ ದಿಗ್ವಿಜಯ ತಂದುಕೊಟ್ಟ ರೋಹಿತ್ ಹುಡುಗರನ್ನ ಹಾಡಿ ಹೊಗಳಿದ್ರು. ನಿನ್ನೆಯ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ವಿರಾಟ್ ಕೊಹ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದರು. ಅದೇ ರೀತಿ ಟೂರ್ನಿಯುದ್ದಕ್ಕೂ ಬೊಂಬಾಟ್ ಪ್ರದರ್ಶನ ಕೊಟ್ಟ ಬುಮ್ರಾ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಬಾಚಿಕೊಂಡ್ರು. ಇನ್ನು ಮುಂದೆ ಕ್ರಿಕೆಟ್ ಜಗತ್ತಲ್ಲಿ ಭಾರತೀಯರದ್ದೇ ದರ್ಬಾರ್. 17 ವರ್ಷಗಳ ನಂತರ ಭಾರತ T20 ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿದೆ. ರೋಹಿತ್ ಹುಡುಗರ ಕೆಚ್ಚೆದೆಯ ಹೋರಾಟಕ್ಕೆ ಇಡೀ ಕ್ರಿಕೆಟ್ ಜಗತ್ತು ಶಹಬಾಷ್ ಹೇಳ್ತಿದೆ. ಎನಿವೆ, ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾ ಸೈನಿಕರಿಗೆ ವಿಶ್ ಮಾಡೋಣ ಅಲ್ವಾ? ಕಂಗ್ರಾಟ್ಸ್ ರೋಹಿತ್ ಬಾಯ್ಸ್. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. T20 ವಿಶ್ವಕಪ್ ಮುಡಿಗೇರಿಸಿಕೊಂಡ ಭಾರತ, ರಾಜ್ಯದ ಎಲ್ಲ ಕಡೆ ಹಬ್ಬದ ವಾತಾವರಣ. ಸಿಲಿಕಾನ್ ಸಿಟಿಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. ಮಧ್ಯರಾತ್ರಿವರೆಗೂ ಕೂಡ ಸಂಭ್ರಮಿಸಿದ್ದಾರೆ ಬೆಂಗಳೂರಿಗರು. ಪಟಾಕಿ ಸಿಡಿಸಿ ಅಭಿಮಾನಿಗಳ ಜಯಘೋಷ. ದೇಶಾದ್ಯಂತ ಸಂಭ್ರಮ ಮುಗಿಲು ಮುಟ್ಟಿತ್ತು. ನಮ್ಮ ರಾಜ್ಯದಲ್ಲೂ ಕೂಡ ಸಂಭ್ರಮಾಚರಣೆ, ಸೆಲೆಬ್ರೇಷನ್ ಎಲ್ಲವೂ ಕೂಡ ಜೋರಾಗಿತ್ತು. ಸಿಲಿಕಾನ್ ಸಿಟಿಯಲ್ಲಂತೂ ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. ಮಧ್ಯರಾತ್ರಿವರೆಗೂ ಕೂಡ ಬೆಂಗಳೂರಿಗರು ಕುಣಿದು ಕುಪ್ಪಳಿಸಿದ್ದಾರೆ. ಪಟಾಕಿ ಸಿಡಿಸಿ ಅಭಿಮಾನಿಗಳು ಜಯಘೋಷವನ್ನ ಮೊಳಗಿಸಿದ್ದಾರೆ. ಕೈ ತಪ್ಪಿ ಹೋಯ್ತು ಅನ್ನುವ ಪಂದ್ಯವನ್ನ ಭಾರತ ಗೆದ್ದಿದ್ದು ಮಾತ್ರ ರೋಚಕವಾಗಿ.